ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಫ್ಯಾಟಿ ಲಿವರ್ ಅಂತ. ಅಂದ್ರೇನು? ಲಿವರ್ ಫ್ಯಾಟ್ ಅದು ದಪ್ಪ ಆಗೋದು, ದೊಡ್ಡದಾಗೋದು, ಎನ್ಲಾರ್ಜ್ ಅಂತಾರಲ್ಲ, ಎನ್ಲಾರ್ಜ್ಮೆಂಟ್ ಅಂತ ಫ್ಯಾಟಿ ಲಿವರ್ ಅಂತಾರೆ. ಅದು ಆಯ್ತಪ್ಪ ಅಂದ್ರೆ ಏನು ಮಾಡ್ಬೇಕು ಅನ್ನೋದಕ್ಕೆ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗ್ರೂಪ್ ತುಂಬಬೇಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧೆಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ ಇದು ಸರಳ ಐತಿದ್ರು ಹೇಳಿದ್ರು ಕೂಡ ಇಷ್ಟ ಐತಲ್ಲೋ ಇಷ್ಟು ಸರಳ ಐತಿ ಹೇಳ್ತಿರಲಿಲ್ಲ ಅಂತೇಳಿ ನೀವು ಅಷ್ಟು ಅದ್ಭುತವಾಗಿ ಐತಿ. ಏನು ರೀ ವೀಳ್ಯದೆಲೆ ಒಂದು 4 ತೊಗೋಬೇಕು, ತುಂಬು ಗಿಂಬು ಎಲ್ಲ ತೆಗೆದು ಕತ್ತರಿಸಿ ಒಗಿಬೇಕಾದ್ರೆ ಸ್ವಚ್ಛ ಮಾಡಿ ತೊಳೆದು ಸ್ವಚ್ಛ ಮಾಡಿ ತುಂಬು ಕತ್ತರಿಸಿ ಒಗಿಬೇಕು. ಈ ಕಡೆ ಕುಡಿ ಇರ್ತೈತಲ್ಲ ಕುಡಿ ಬಿಟ್ಟು ಒಗಿಬೇಕು. ಅದನ್ನು ಜಜ್ಜಿ ಪೇಸ್ಟ್ ತಯಾರು ಮಾಡಬೇಕು. 1 ಗ್ಲಾಸ್ ನೀರು ತೊಗೋಬೇಕು, 250 ml. 250 ತೊಗೊಳ್ರಿ, 300 ತೊಗೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಅದು ತೊಗೋಬೇಕು. ನೀರು ತೊಗೊಂಡು ಅದರ ಒಂದು ಪಾತ್ರೆಗೆ ಹಾಕಿ ಕಾಯಾಗಿಡಬೇಕು. ಮಂದು ಉರಿಯೋಕೆ ಕಾಯಾಗಿಡಬೇಕು, ಮಂದು ಉರಿಯೋಕೆ ಕುದಿಸ್ಬೇಕಲ್ಲ. ಈ ಎಲೆ ಹಾಕಬೇಕು, ಈ ಪೇಸ್ಟ್ ತಯಾರು ಮಾಡಿರ್ತಾರಲ್ಲ ಎಲೆ ಪೇಸ್ಟ್ ಅದನ್ನು ಹಾಕಬೇಕು. ಹಾಕಿ ಅದಕ್ಕೆ 1 ಸ್ಪೂನು ಏನಾಗಬೇಕು, ಸೋಂಪು ಕಾಳು ಹಾಕಬೇಕು. ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ಜೀರಿಗೆ ಹಾಕಬೇಕು. ಹಾಕಿ ಕುದಿಸ್ಬೇಕಂದ್ರೆ ಕಳ 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 ಮಂದು ಉರಿಯೋಕೆ ಕುದಿಸ್ಬೇಕಲ್ಲ. ಕನಿಷ್ಠ 10 ನಿಮಿಷ ಕುದಿಸ್ಬೇಕಲ್ಲ. 5 ರಿಂದ 10 ನಿಮಿಷ ಕುದಿಸಿ, 10 ನಿಮಿಷ ಮಿನಿಮಮ್ 10 ನಿಮಿಷ ಕಾಯಿಸ್ಬೇಕು. ಅದನ್ನು ಸೋಸಿಬೇಕು. ಸೋಸಿ ಲಿಂಬೆಹಣ್ಣು ಹಾಕ್ಕೋಬೇಕು. ಅದಕ್ಕೆ ಟೇಸ್ಟ್ ಬರ್ಬೇಕಲ್ಲ ನಿಮ್ಗೆ. ಲಿಂಬೆಹಣ್ಣು ಹಾಕ್ಬೇಕು. ಹಿಂಡು ಒಂದು ಅರ್ಧ ಲಿಂಬೆಹಣ್ಣು ಮಾಡ್ಕೊಳ್ಳಿ, ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ರಸ ಹಿಂಡ್ಕೊಂಡು ಸೇವನೆ ಬೆಳಗ್ಗೆ ಖಾಲಿ ಹೊಟ್ಟೆ ಸೇವನೆ ಮಾಡಬೇಕು. ಏನು ಈ ರೀತಿ ನೀವು 21 ದಿನ ಅಂದ್ರೆ ಅರಮಂಡಲ ಅಂತೀವಿ. ಮಂಡಲ ಅಂದ್ರೆ 42 ದಿನ, ಅರಮಂಡಲ ಅಂದ್ರೆ 21 ದಿನ ಸೇವನೆ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಇದ್ರೆ ಅದು ಏನು ನಿವಾರಣೆ ಆಗುತ್ತೆ. ಏನು ರೀ ಅಥವಾ ಮತ್ತು ದಪ್ಪ ಹಾಕಿದ್ದಂದ್ರೆ ಲಿವರ್ ದಪ್ಪ ಹಾಕಿತ್ತಂದ್ರೆ ಅದು ಸಹಿತ ಕಡಿಮೆ ಆಗುತ್ತೆ. ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಇದರ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ. ಯಾಕಂದ್ರೆ ಎಲೆ ತಿಂತೀರಿ, ನೀವು ನಿಂಬೆಹಣ್ಣು ತಿಂತೀರಿ, ಜೀರಿಗೆ ತಿಂತೀರಿ, ಸೋಪು ಕಾಳು ತಿಂತೀರಿ. ಇಷ್ಟು ಸರಳದು. ಒಟ್ಟು ತಿನ್ನುವಾಗ ನೀರಿಟ್ಟು ಕುಡಿತೀವಿ, ಹೌದಲ್ಲ? ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಮಾಡಿ ಅದಕ್ಕೆ ನಿಮ್ಗೆ ಹೇಳಿ ನಾನು ಹೇಳಿದ್ದು ಕೂಡ ಇಷ್ಟು ಸರಳ ಐತಲ್ಲೋ ಇದು ಅಂತೀರಿ ನೀವು ಅಂತ ಹೇಳಿ ನಾನು ಅದಕ್ಕೆ ನಮ್ಮ ಆಶ್ರಮದ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಹೇಳಿದೆ ನಿಮಗೆ ನೀವೇ ವೈದ್ಯರಾಗಬೇಕು. ಅಡ್ಡ ಪರಿಣಾಮ ಅಂತೂ ಇಲ್ಲ ಇದಕ್ಕೆ. ದಯವಿಟ್ಟು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿದ್ರೆ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆಂಥದ ಮಾಹಿತಿ ತಗೊಂಡು ಭೇಟಿ ಹಾಕೀನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.